ವೆಲ್ಕಮ್ ಬ್ಯಾಕ್ ಟು ಹರ್ಣ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಸ್ವಪ್ನ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಒಂದಿಷ್ಟು ಕ್ವಶನ್ಸ್ನ ನಾನು ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಜನರ ಅಭಿಪ್ರಾಯ ಕೇಳೋಣ ಬನ್ನಿ. ಮ್ಯಾಮ್, ನಿಮ್ಮ ಹೆಸರು? ವೀಣಾ. ನಿಮ್ಮದು? ಚೈತ್ರ ಸತೀಶ್. ಓಕೆ, ನಾನು ಇವಾಗ ಕೆಲವೊಂದು ರ್ಯಾಂಡಮ್ ಕ್ವಶನ್ಸ್ ಕೇಳ್ತೀನಿ. ನಿಮ್ಗೆ ಏನು ಅನ್ಸುತ್ತೋ ಆನ್ಸರ್ ಹೇಳಿ, ಆಯಿತಾ? ಸೊ ಲೈಫಲ್ಲಿ ದುಡ್ಡು ಎಷ್ಟು ಮುಖ್ಯ? ಜೀವನದಲ್ಲಿ ದುಡ್ಡು ಎಷ್ಟು ಮುಖ್ಯ ನಿಮಗೆ? ಜೀವನದಲ್ಲಿ ದುಡ್ಡಿದ್ರೇನೆ ಇವಾಗ ದೊಡ್ಡಪ್ಪ. ದೊಡ್ಡಪ್ಪ ಅಂತೀರಾ? ದೊಡ್ಡ ಇಲ್ಲ. ನೀವು ರಾಯಲ್ ಲೈಫ್ ಲೀಡ್ ಮಾಡ್ಬೋದು. ಹೌದಾ? ಇಲ್ಲ ಅಂದ್ರೆ ಇಲ್ಲ. ಇವಾಗ ದೇವ್ರು ಸಡನ್ ಆಗಿ ಪ್ರತ್ಯಕ್ಷ ಆಗಿ ನಿಮ್ಗೊಂದು 3 ವರ ಕೊಡ್ತೀನಿ, ಏನ್ ಬೇಕು ಕೇಳು ಅಂತ ಹೇಳಿದ್ರೆ ಏನ್ ಕೇಳ್ತೀರಾ? ನನಗೆ ನಮ್ಮ ಅಪ್ಪ ಬೇಕು ಅಂತ ಕೇಳ್ತೀನಿ. ಆಮೇಲೆ ನಮ್ಮ ಅಪ್ಪ ಬೇಕು, ದುಡ್ಡು ಬೇಕು, ಲೈಫ್ ಚೆನ್ನಾಗಿರ್ಬೇಕು ನಮ್ಗೆ. ವರ ಎರಡಾರು ಓಕೆ. ಡ್ಯಾಡಿ ಬೇಕು ಅನ್ನೋದು, ದುಡ್ಡು ಬೇಕು ಅನ್ನೋದಾಯ್ತು. ಇನ್ನೊಂದು ವರ ಇದೆ ನಿಮ್ಗೆ? ಇನ್ನೂ ಒಂದಿದ್ಯಾ? ಸ್ಪೆಷಲ್ ಆಗಿ ಏನ್ ಕೇಳುತ್ತೀರಾ? ಸ್ಪೆಷಲ್ ಆಗಿ ಏನ್ ಕೇಳ್ತೀನಿ? ಇಷ್ಟೊಂದು ದೇವ್ರು ಬಂದವನೇ ಹೋಗ್ಬಿಡ್ತಾನೆ, ನೀವು ಇಷ್ಟ ತನಕ ಇಟ್ಕೊಂಡ್ಬಿಟ್ರೆ. ಇದು ದೇವರ ಇದ್ರೂ ಚಂದ. ನೀವೇನ್ ಕೇಳ್ಬೋದು? ನಂದು ಏನಿಲ್ಲ, ಆರಾಮ್ಸೆ ರಾಯಲ್ ಲೈಫ್ ಲೀಡ್ ಮಾಡ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಳ್ಳೆ ರೌಂಡ್ ಮಾಡ್ಬೇಕು. ಫುಲ್ ಎಲ್ಲ ಫಾರಿನ್ ಎಲ್ಲ ಸುತ್ತಬೇಕು. ಫಾರಿನರ್ ಸುತ್ಬೇಕಾ? ವರ ಕೇಳ್ತಾ ಇರೋದು ಅದೇ ಇವಾಗ ದೇವ್ರ ಆಶೀರ್ವಾದ ಇದೆ ತಾನೇ ನಾವು ಹೋಗಕ್ಕಾಗೋದು. ಇಲ್ಲ ಅಂದ್ರೆ ಇಲ್ಲ. ಆಶೀರ್ವಾದ ಇರುತ್ತೆ, ಬಟ್ 3 ವರ ಅಂತ ಕೇಳಿದಾಗ ನೀವೇನ್ ಕೇಳ್ಬೋದು? ಒಳ್ಳೆ ಒಡವೆ ತಗೊಳ್ಳೋಣ ಅಂದ್ರೆ ಒಡವೆ ಬೇಕು ಅಂತ. ದುಡ್ಡು ನೀನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಡಿಸ್ಟರ್ಬ್ ಆಗ್ತಿದೆ ಅಲ್ಲ. ಇರ್ಲಿ ಹೇಳಿ. ದುಡ್ಡು ಒಡವೆ ಅದ್ ಬಿಟ್ರೆ ಒಳ್ಳೆ. ನೀವು ದುಡ್ಡನ್ನೇ ಕೇಳಿದ್ರೆ ಒಡವೆನ ಈಸಿಯಾಗಿ ನೀವೇ ತಗೋಬಹುದಲ್ಲ. ಇನ್ನು 2 ವಾರ ಎಕ್ಸ್ಟ್ರಾ ಉಳಿಯುತ್ತೆ. ಹಂಗನ್ಬಿಟ್ಟು ಓಕೆ. ಅದ್ ಬಿಟ್ಟು ಒಳ್ಳೆ ಬೆಂಚ್ ಕಾರ್ ತಗೋಬೇಕ್ರಿ. ಲೈಫಲ್ಲಿ 1 ಟೈಮ್ ಆದ್ರೂ ಹೋಗುವ ಅದ್ರಲ್ಲಿ ಇನ್ನೂ ಆಸೆ. ಸೊ ಅದ್ ಬಿಟ್ಟು ಫ್ಲೈಟ್ ಅಲ್ಲಿ ಹೋಗೋ ಆಸೆ ಇದೆ. ಸೊ ಇಷ್ಟೇ ಸಾಕು ಅನ್ಕೋತೀನಿ, ತುಂಬಾ ಆಸೆ ಬೇಡ. ಬಿಡಿ, ನೀವು ಒಂದೇ ವಾರ ಕೇಳ್ಕೊಳ್ಳೋದೆ ಬೆಸ್ಟ್. 1 ವಾರದಲ್ಲಿ ದುಡ್ಡು ಸಿಕ್ಬಿಟ್ರೆ ಎಲ್ಲದೂ ಆಗುತ್ತೆ. ಚಿನ್ನಾಗಿನ್ನ ಫ್ಲೈಟ್ ಗೀಟು ಎಲ್ಲದ್ರಲ್ಲೂ ಒಳ್ಳೆ ವಿಲ್ಲ ತಗೊಬೋದಾ? ಇಲ್ಲ ತಗೋಬಹುದು ಅಷ್ಟೇ. ಆಮೇಲೆ ಇದು ದುಡ್ಡೇ ಎಲ್ಲದಕ್ಕೂ ದುಡ್ಡಿದ್ರೇನೆ, ಇಲ್ಲ ಅಂದ್ರೆ ಏನು ಇಲ್ಲ ಅಷ್ಟೇ. ನೀವ್ ಹೇಳ್ದಂಗೆ ದುಡ್ಡೇ ದೊಡ್ಡಪ್ಪ ಬಿಡಿ. ಓಕೆ, ನೀವು ಸೀರಿಯಲ್ ನೋಡ್ತೀರಾ? ಯಾವ ಸೀರಿಯಲ್ ನಿಮ್ ಫೇವ್ರೇಟ್? ನಾನ್ ಸೀರಿಯಲ್ ನೋಡಲ್ಲ. ಬೆಸ್ಟ್ ಫ್ರೆಂಡ್ಸ್ ತಾನೇ ನೀವು? ಅವ್ರು ನೋಡ್ತಾರ. ಆದ್ರೂ ಡಿಸ್ಕಸ್ ಮಾಡುವಾಗ ನೋಡಲ್ವಾ? ನೀವು ಯಾವ ಸೀರಿಯಲ್ ನೋಡ್ತೀರಾ? ನಾನು ತೆಲುಗು ಚಾನಲ್ ನೋಡ್ತೀನಿ. ತೆಲುಗು ನೋಡೋದಾ? ಕನ್ನಡದಲ್ಲಿ ನೋಡಲ್ವಾ? ಕನ್ನಡದಲ್ಲಿ ಅಷ್ಟೇ ಇಷ್ಟ ಆಗಲ್ಲ. ತೆಲುಗಲ್ಲಿ ನನಗೆ ತುಂಬಾ ಇಷ್ಟ. ವೈ ತೆಲುಗು ಅವರೇ ನಾವು ತೆಲುಗು ಚಾನಲ್ ನೋಡ್ತೀವಿ. ಓಕೆ ಬಿಡಿ, ಕ್ವೆಶ್ಚನ್ ಮತ್ತೆ ರಿಪೀಟ್ ಮಾಡಲ್ಲ ನಾನು. ಈಗ ಸಿಟಿ ಲೈಫ್ ಬೆಸ್ಟ್ ಅಂತೀರಾ ಇಲ್ಲ ಹಳ್ಳಿ ಲೈಫ್ ಬೆಸ್ಟ್ ಅಂತೀರಾ? ಸಿಟಿನೇ ಸೂಪರ್ ಮೇಡಮ್. ಹಳ್ಳಿಗೆಲ್ಲ ಹೋಗಕ್ಕಾಗಲ್ಲ. ಸಿಟಿ ಲೈಫ್ ಬೆಸ್ಟ್. ನಾವ್ ಬೆಳ್ದಿರೋದು ಆಕ್ಚುಲಿ ಸಿಟಿಯಲ್ಲೇ. ನಾವ್ ಹಳ್ಳಿಗೆ ಹೋಗಿ ಎಂತ ಮಾಡ್ತೀರಾ? ಹಳ್ಳಿ ತರ ಜೀವನ ಮಾಡಕ್ ನೆಮ್ಮದಿ ಸಿಗುತ್ತಲ್ಲ ಹಳ್ಳಿಲಿ. ನೆಮ್ಮದಿ ಇದೆ ಅನ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿರೋ ಲೈಫ್ ಎಲ್ಲ ಎಂಜಾಯ್ ಮಾಡ್ತೀವಿ. 1 ಡೇ 2 ಡೇಸ್ ಅಷ್ಟೇ. 3 ಡೇಸ್ ವಾಪಸ್ ಸಿಟಿ ಕಡೆ ಬರ್ಲೇಬೇಕು. ಹೌದಾ? ಅದು ತುಂಬಾ ಕಷ್ಟ ಇದೆ. ಸುಮ್ನೆ ನೋಡಕ್ ಚಂದ ಅಷ್ಟೇ. ನಿಮ್ಗೆ ಸಿಟಿ ಜೀವನ ಓಕೆನಾ? ಹಳ್ಳಿನ? ಸಿಟಿಯಲ್ಲಿ ಏನು ಇರ್ಬೋದು, ಹಳ್ಳಿಯಲ್ಲಿ ಅಂದ್ರೆ ಏನು ಅಂದ್ರೆ ವಾತಾವರಣ ಚೆನ್ನಾಗಿರುತ್ತೆ. ಅಲ್ಲಿ 500 ರೂಪಾಯಿ ಇದ್ರೂ ಜೀವನ ಮಾಡ್ಬೋದಲ್ಲ ವಾರಂಗಟ್ಲೆ. ಇಲ್ಲಿ 500 ರೂಪಾಯಿ ಇದ್ರೂ ಜೀವನ ಮಾಡಕ್ ಆಗಲ್ವಲ್ಲ. ಜೀವನ ಪ್ರಶ್ನೆ ಹೋದ್ರೆ ಅಲ್ಲಿ ಏನು ಇಲ್ದಂಗೂ ಬದುಕ್ಬೋದು. ಆದ್ರೆ ಇಲ್ಲಿ ಹಂಗಿಲ್ಲಲ್ಲ. ಅದನ್ನೇ ನಾ ಕೇಳಿದ್ದು. 2ರಲ್ಲಿ ಮತ್ತೆ ಅಲ್ಲಿ ಏನು ಇಲ್ದಂಗೂ ಬದುಕ್ಬೋದು. ಹಂಗನ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅಲ್ಲಿ ಬದುಕಕ್ಕಾಗಲ್ಲ. ಕಷ್ಟ ಇದೆ ಹಳ್ಳಿ ಜೀವನ. ಹಳ್ಳಿಯಲ್ಲಿ ಹುಟ್ಟಿ ಬೆಳ್ದೋರ್ಗ್ ಓಕೆ, ನಮ್ಗಂತೂ ಆಗದೆ ಇರೋ. ಸಿಟಿಲೇ ಬೆಳ್ದಿರೋದ? ಸಿಟಿಲ್ ಬೆಳ್ದು ಹಳ್ಳಿಲಿ ಆಗಲ್ಲ ಅಂತೀರಾ? ಆಗಲ್ಲ. ನೀವು ಹಳ್ಳಿಲೇ ಅಲ್ವಾ? ಹಳ್ಳಿಯಲ್ಲಿ ಬೆಳ್ದಿಲ್ಲ, ಸಿಟಿಯಲ್ಲೇ ಹುಟ್ಟಿದ್ದು ಸಿಟಿಯಲ್ಲೇ. ನಾನೇ ಹಾಗಾದ್ರೆ ರಾಂಗ್ ಕ್ವಶನ್ಸ್ ಕೇಳಿದೆ ಇಬ್ರಿಗೂ ಸೇರಿ. ಸಿಟಿಯಲ್ಲೇ ಇರೋದು. ಒಟ್ಟಿನಲ್ಲಿ ಹಳ್ಳಿಯಲ್ಲಿ ಇದ್ದೀನಿ ನಾನು, ಇಲ್ಲ ಅಂತ ಹೇಳಲ್ಲ. ನಾ ಹಸ್ಬೆಂಡ್ ಜೊತೆಲಿ ಹಳ್ಳಿಯಲ್ಲಿ ಇದ್ದೆ. ಹಸುಗಳನ್ನ ಇದ್ ಮಾಡ್ಕೊಂಡು ಹಾಲ್ ಕರ್ಕೊಂಡು ಅಲ್ಲಿ ಹಳ್ಳಿಯಲ್ಲಿ ಒಳ ಉಣೋದು, ಭತ್ತ ಕುಯ್ಯೋದು ಎಲ್ಲ ಮಾಡ್ತಾ ಇದ್ದೆ.